ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಇದು ಭಗವಂತನ ಸಂಕೇತ. ಕುಂಭರಾಶಿಯವರು ಎಲ್ಲಿದ್ದರೂ ಸರಿ, ಈ ವಿಡಿಯೋ ನಿಮ್ಮ ಜೀವನವನ್ನು ಬದಲಾಯಿಸುವ 5 ದಿನಗಳ ಮೊದಲು ನಿಮಗೆ ಕಾಣಿಸುತ್ತದೆ. ನೀವು ಈ 5 ದಿನಗಳಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ವಿಡಿಯೋವನ್ನು ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ, ಇಲ್ಲದಿದ್ದರೆ ನೀವು ಕಳೆದುಕೊಳ್ಳುವ ಅವಕಾಶವಿರುತ್ತದೆ. ಇಂತಹ ಇನ್ನಷ್ಟು ವಿಡಿಯೋಗಳು ನಮಗೆ ಸಿಗಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಸ್ನೇಹಿತರೆ, ಕುಂಭರಾಶಿಯವರೇ, ನೀವು ಆಲೋಚನೆಯಲ್ಲಿ ಆಳವಾಗಿ ಹೋಗುತ್ತೀರಿ. ನೀವು ಯಾವಾಗಲೂ ಭವಿಷ್ಯವನ್ನು ಮುಂಚಿತವಾಗಿಯೇ ನೋಡುವ ಶಕ್ತಿಯನ್ನು ಹೊಂದಿರುತ್ತೀರಿ. ಈ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತರುತ್ತವೆ. ನೀವು ಎದುರು ನೋಡುತ್ತಿರುವ ಅವಕಾಶಗಳು ಈಗ ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿವೆ. ಕುಂಭರಾಶಿಯವರೇ, ನೀವು ಜೀವನದಲ್ಲಿ ಬದಲಾಗುವ 5 ಮುಖ್ಯವಾದ ಪರಿಣಾಮಗಳು. ಮೊದಲ ಪರಿಣಾಮ, ಧನ ಪ್ರವಾಹ. ಧನಿಷ್ಠ ನಕ್ಷತ್ರಕ್ಕೆ ಸೇರಿದವರಿಗೆ ಅನುಗುಣವಾಗಿ ಧನ ಪ್ರವಾಹ ನಡೆಯಲಿದೆ. ಇದು ಉದ್ಯೋಗ, ವ್ಯಾಪಾರ ಅಥವಾ ಕುಟುಂಬ ಸಹಾಯದ ರೂಪದಲ್ಲಿ ಬರಬಹುದು. ಎರಡನೇ ಪರಿಣಾಮ, ಕುಟುಂಬದಲ್ಲಿ ಶುಭ ಪರಿಣಾಮ. ಶತಭಿಷ ನಕ್ಷತ್ರದವರಿಗೆ ಕುಟುಂಬದಲ್ಲಿರುವ ತೊಂದರೆಗಳು ತೊಲಗುತ್ತವೆ. ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿ ಈಗ ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಮೂರನೇ ಪರಿಣಾಮ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರದವರಿಗೆ ಮಾನಸಿಕ ಸ್ಪಷ್ಟತೆ ಬರುತ್ತದೆ. ನೀವು ಒಂದು ಮುಖ್ಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಅದು ಉದ್ಯೋಗ ಸಂಬಂಧಿತ ಅಥವಾ ನಿವಾಸ ಬದಲಾವಣೆಯಾಗಿರಬಹುದು. ನಾಲ್ಕನೇ ಪರಿಣಾಮ, ಆಧ್ಯಾತ್ಮಿಕ ಮಾರ್ಗಗಳ ಕಡೆಗೆ ಆಕರ್ಷಣೆ. ಈ 5 ದಿನಗಳಲ್ಲಿ ನೀವು ಒಂದು ಆಧ್ಯಾತ್ಮಿಕ ಸಂಕೇತವನ್ನು ಪಡೆಯುತ್ತೀರಿ. ನೀವು ಬಹಳ ದಿನಗಳಿಂದ ದೂರವಿದ್ದ ಆಧ್ಯಾತ್ಮಿಕ ಮಾರ್ಗಗಳಿಗೆ ಈಗ ಹತ್ತಿರವಾಗುತ್ತೀರಿ. ಐದನೆಯ ಪರಿಣಾಮ, ಹೊಸ ಅಧ್ಯಾಯದ ಪ್ರಾರಂಭ. ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಅಧ್ಯಾಯ ಮುಗಿಯುತ್ತದೆ. ಇದು ಸ್ವಲ್ಪ ನೋವು ತರಬಹುದು, ಆದರೆ ಅದು ಅವಶ್ಯಕ. ಈ ಮುಕ್ತಾಯದ ಮೂಲಕ ನೀವು ನಿಮ್ಮ ನಿಜವಾದ ಗುರಿಯ ಕಡೆಗೆ ಹೆಜ್ಜೆ ಇಡುತ್ತೀರಿ. ಉಪಯುಕ್ತ ಪರಿಹಾರಗಳು ಮತ್ತು ಭಾವನಾತ್ಮಕ ಸೂಚನೆಗಳು. ಪ್ರತಿದಿನ ಬೆಳಿಗ್ಗೆ 5 ನಿಮಿಷ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸಿ. ಶನಿವಾರದ ದಿನ ಕಪ್ಪು ಎಳ್ಳನ್ನು ಪಕ್ಷಿಗಳಿಗೆ ಹಾಕಿ ಗೋಮಾತೆಗೆ ಹುಲ್ಲು ನೀಡುವುದರಿಂದ ಶುಭ ಫಲಗಳನ್ನು ಪಡೆಯಬಹುದು. ಬುಧವಾರದ ದಿನ ಹಸಿರು ಬಟ್ಟೆಗಳನ್ನು ಧರಿಸಿ. ಭಾವನಾತ್ಮಕ ಸೂಚನೆಗಳು. ನೀವು ಈ 5 ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಂಡರೂ ಅದು ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಭಯಪಡಬೇಡಿ, ನಂಬಿಕೆಯಿಂದ ಮುಂದಕ್ಕೆ ಹೋಗಿ. ಈ ಬದಲಾವಣೆಗಳು ನಿಮಗೆ ಶುಭವನ್ನು, ಶಾಂತಿಯನ್ನು, ವಿಜಯವನ್ನು ತರಲಿದೆ. ಅದೃಷ್ಟದ ಸಂಕೇತಗಳು. ನೀವು ಗಮನಿಸಬೇಕಾದ 5 ಲಕ್ಷಣಗಳು. ಈ 5 ದಿನಗಳ ಮೊದಲು ನಿಮಗೆ ಕೆಲವು ಸಂಕೇತಗಳು ಕಾಣಿಸಬಹುದು. ಇವು ದೇವರಿಂದ ಬಂದ ಸೂಚನೆಗಳು ಎಂದು ಭಾವಿಸಿ. ಗಜ ಅಥವಾ ಆನೆ ಚಿತ್ರ ಕಾಣಿಸಿಕೊಳ್ಳುವುದು. ಇದು ಶನಿ ಅನುಗ್ರಹಕ್ಕೆ ಸಂಕೇತ. ಕನಸಿನಲ್ಲಿ ನೀರಿನ ಪ್ರವಾಹ ಕಾಣುವುದು ಭಾವನಾತ್ಮಕ ಶುದ್ಧಿಗೆ ಸಂಕೇತ. ಹಸಿರು ವಸ್ತುಗಳು ಅಥವಾ ಎಲೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಶುಭ ಮಾರ್ಗಗಳಿಗೆ ಪ್ರಾರಂಭವಾಗುತ್ತದೆ. ಹಳೆಯ ಸ್ನೇಹಿತರಿಂದ ಇದ್ದಕ್ಕಿದ್ದಂತೆ ಕರೆ ಬರುವುದು. ಹಳೆಯ ಸಾಲಗಳು ಮುಗಿಯುತ್ತವೆ. ಗಜಾನನ ಹೆಸರನ್ನು ಅನುಕೋಶವಾಗಿ ಹೇಳುವುದು ವಿಜಯಕ್ಕೆ ಮುಂಚಿನ ಸಂಕೇತ. ಈ 5 ದಿನಗಳಲ್ಲಿ ನೀವು ಮಾಡಬೇಕಾದ 3 ಕೆಲಸಗಳು. 1 ದಿನ ಪೂರ್ತಿ ಮೊಬೈಲ್, ಟಿವಿ, ಸೋಷಿಯಲ್ ಮೀಡಿಯಾ ಇಲ್ಲದೆ ಕಳೆಯಿರಿ. ಇದರಿಂದ ಆಂತರಿಕ ಶಕ್ತಿ ಹೆಚ್ಚಾಗುತ್ತದೆ. ಒಂದು ಚಿಕ್ಕ ಸೇವಾ ಕಾರ್ಯ ಮಾಡಿ. ಪುಣ್ಯ ಫಲಗಳು ಹಿಂತಿರುಗಿ ಬರುತ್ತವೆ. ನಿಮ್ಮ ಮನೆಯ ಬಾಗಿಲ ಮುಂದೆ ತುಳಸಿ ಗಿಡಕ್ಕೆ ನೀರು ಹಾಕಿ. ಶುಭ ಶಕ್ತಿಗಳು ಪ್ರವೇಶಿಸುತ್ತವೆ. ಮನಸ್ಸನ್ನು ಶಾಂತವಾಗಿಡಲು ಜ್ಞಾನ ವಿಧಾನ. ಪ್ರತಿದಿನ ಬೆಳಗ್ಗೆ 5 ನಿಮಿಷ ಹೀಗೆ ಮಾಡಿ. ಕಣ್ಣು ಮುಚ್ಚಿಕೊಂಡು 3 ಬಾರಿ ಆಳವಾಗಿ ಉಸಿರು ತೆಗೆದುಕೊಳ್ಳಿ. ಮನಸ್ಸಿನಲ್ಲಿ ಓಂ ಶಾಂತಿ ಶಾಂತಿ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ನಿಮ್ಮ ಜೀವನದಲ್ಲಿ ಬೇಕಾದ ಬದಲಾವಣೆಗಳನ್ನು ಸ್ಪಷ್ಟವಾಗಿ ಊಹಿಸಿ. ಕೊನೆಯಲ್ಲಿ ಆ ಬದಲಾವಣೆ ಈಗಾಗಲೇ ನಡೆದಿದೆ ಎಂದು ಭಾವಿಸಿ ಕೃತಜ್ಞತೆ ಹೇಳಿ. ಕಳೆದ ಜನ್ಮದ ಕರ್ಮಫಲಗಳು ಹೇಗೆ ಪ್ರಭಾವಿಸುತ್ತವೆ ಎಂದು ತಿಳಿಯೋಣ. ಈ 5 ದಿನಗಳಲ್ಲಿ ಕುಂಭರಾಶಿಯವರಿಗೆ ಕಳೆದ ಜನ್ಮದಲ್ಲಿ ಮಾಡಿದ ಕೆಲವು ಮುಖ್ಯವಾದ ಕರ್ಮಫಲಗಳು ಹೊರಬರುವ ಸಮಯ. ಶತಭಿಷ ನಕ್ಷತ್ರದವರಿಗೆ ಸೇವಾ ಭಾವದಿಂದ ಮಾಡಿದ ಕೆಲಸಗಳು ಈಗ ಶುಭ ಫಲಗಳಾಗಿ ಬರುತ್ತವೆ. ಧನಿಷ್ಠ ನಕ್ಷತ್ರದವರಿಗೆ ಕಳೆದ ಜನ್ಮದಲ್ಲಿ ತೆಗೆದುಕೊಂಡ ಜವಾಬ್ದಾರಿಗಳು ಈಗ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳಾಗಿ ಬದಲಾಗುತ್ತವೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ
ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ಸುವರ್ಣ ಅವಕಾಶ. ಪೂರ್ವ ಭಾದ್ರಪದ ನಕ್ಷತ್ರದವರಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಕಳೆದ ಜನ್ಮದಲ್ಲಿ ಮಾಡಿದ ಸಾಧನೆಯ ಫಲ ಈಗ ಬರುತ್ತದೆ. ಗಂಟೆಯ ಶಬ್ದ ಶುಭ ಪ್ರಾರಂಭಕ್ಕೆ ಸಂಕೇತ. ಗಜಾನನನನ್ನು ನಾಮಸ್ಮರಣೆ ಮಾಡಿದರೆ ಅಡಚಣೆಗಳು ತೊಲಗುತ್ತವೆ. ಕಲಕಲರವ ಪ್ರಕೃತಿಯು ನಿಮಗೆ ಶುಭ ವಾರ್ತೆ ಹೇಳಲಿದೆ. ಮಳೆ ಹನಿಗಳ ಶಬ್ದ, ಶಾಂತಿ, ಶುಭ ಇವೆಲ್ಲವೂ ಮನೆಯ ಶುಭ ಸಂಕೇತಗಳನ್ನು ಹೆಚ್ಚಿಸುತ್ತವೆ. ಈ 5 ದಿನಗಳಲ್ಲಿ ಮನೆಯ ಶುಭ ಶಕ್ತಿಯನ್ನು ಆಕರ್ಷಿಸಲು 5 ಚಿಕ್ಕ ಬದಲಾವಣೆಗಳು. ತುಳಸಿ ಗಿಡದ ಸುತ್ತ ದೀಪ ಹಚ್ಚಿ ಪ್ರತಿದಿನ ಬೆಳಿಗ್ಗೆ ಶಂಖ ಊದಿ ಮನೆಯಲ್ಲಿ ಹಸಿರು ಬಟ್ಟೆ ಅಥವಾ ಎಲೆಗಳನ್ನು ಇಡಿ ಗೋಮಾತೆಗೆ ಹುಲ್ಲು ಹಾಕಿ. ಶನಿವಾರದ ದಿನ ಕಪ್ಪು ಎಳ್ಳನ್ನು ಪಕ್ಷಿಗಳಿಗೆ ಹಾಕಿ. ಈ 5 ದಿನಗಳಲ್ಲಿ ತಪ್ಪಿಸಬೇಕಾದ ಎಚ್ಚರಿಕೆಗಳು. ರಾತ್ರಿ ಸಮಯದಲ್ಲಿ ಕೆಂಪು ಬಟ್ಟೆ ಧರಿಸಬೇಡಿ. ಬಾಗಿಲ ಮುಂದೆ ಕಸ ಅಥವಾ ಅಡಚಣೆ ಇರಬಾರದು. ವಾದ, ಕೋಪ, ಅಸಹನೆ ತಪ್ಪಿಸಿ. ಹಳೆಯ ದುಃಖಗಳನ್ನು ಬಿಡಿ. ಹೊಸ ಶುಭವನ್ನು ಸ್ವಾಗತಿಸಿ. ಗ್ರಹಗಳ ಚಲನೆಯಿಂದಾಗುವ ಬದಲಾವಣೆಗಳು. ಕುಂಭ ರಾಶಿಯವರ ದೃಷ್ಟಿಯಲ್ಲಿ ಈ 5 ದಿನಗಳಲ್ಲಿ ಶನಿ, ಗುರು ಮತ್ತು ಚಂದ್ರನ ಸ್ಥಿತಿ ಕುಂಭ ರಾಶಿಯವರಿಗೆ ವಿಶೇಷ ಪ್ರಭಾವ ತೋರಿಸುತ್ತದೆ. ಶನಿಯು ನಿಮ್ಮ ಕರ್ಮಫಲಗಳನ್ನು ನೀಡುವ ಸಮಯ ಬಂದಿದೆ. ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಫಲ ಬರಲು ಪ್ರಾರಂಭವಾಗುತ್ತದೆ. ಗುರು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಅವಕಾಶಗಳನ್ನು ತರುತ್ತಾರೆ. ಚಂದ್ರನು ಭಾವನಾತ್ಮಕ ಸ್ಥಿರತೆಗೆ, ಕುಟುಂಬದಲ್ಲಿ ಶಾಂತಿಗೆ ಸಂಕೇತ, ಆಂತರಿಕ ಬದಲಾವಣೆಗಳಿಗೆ ಸಂಕೇತ. ಈ 5 ದಿನಗಳಲ್ಲಿ ಮಾಡಬಾರದ ಕೆಲಸಗಳು. ಶುಭವನ್ನು ಉಳಿಸಿಕೊಳ್ಳಲು ರಾತ್ರಿ ಸಮಯದಲ್ಲಿ ನಕಾರಾತ್ಮಕ ಆಲೋಚನೆ ಮಾಡಬೇಡಿ. ಹಳೆಯ ದುಃಖವನ್ನು ಮತ್ತೆ ನೆನಪಿಸಿಕೊಳ್ಳಬೇಡಿ. ಜಗಳದಲ್ಲಿ ಭಾಗವಹಿಸಬೇಡಿ. ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಇತರರ ವಿಜಯವನ್ನು ಅಸೂಯೆ ಎಂದು ನೋಡಬೇಡಿ. ಈ 5 ದಿನಗಳಲ್ಲಿ ಶುಭ ಶಕ್ತಿಯನ್ನು ಆಕರ್ಷಿಸುವ ಚಿಕ್ಕ ಪೂಜಾ ವಿಧಾನ. ಪ್ರತಿದಿನ ಬೆಳಗ್ಗೆ ಹೀಗೆ ಮಾಡಿ. ಒಂದು ಚಿಕ್ಕ ದೀಪ ಹಚ್ಚಿ ತುಳಸಿ ಗಿಡದ ಮುಂದೆ ನಿಲ್ಲಿ. ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ. ಒಂದು ತಾಮ್ರದ ಲೋಟದಲ್ಲಿ ನೀರು ಹಾಕಿ ಅದರಲ್ಲಿ ತುಳಸಿ ಎಲೆ ಹಾಕಿ ಕುಡಿಯಿರಿ. ಮನೆಯ ಬಾಗಿಲ ಮುಂದೆ ಸ್ವಲ್ಪ ಕುಂಕುಮ ಚಂದನ ಇಡಿ. ನಿಮ್ಮ ರಾಶಿ ದೇವರ ಅನುಗ್ರಹ ಪಡೆಯುವ ಮಾರ್ಗ. ಕುಂಭ ರಾಶಿಗೆ ಅಧಿಪತಿ ಶನಿದೇವ. ಅವರ ಅನುಗ್ರಹ ಪಡೆಯಲು ಶನಿವಾರದ ದಿನ ಕಪ್ಪು ಬಟ್ಟೆ ಧರಿಸುವುದು, ಕಪ್ಪು ಎಳ್ಳನ್ನು ಪಕ್ಷಿಗಳಿಗೆ ಹಾಕುವುದು, ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು, ಒಬ್ಬರೊಬ್ಬರಿಗೆ ಊಟ ಹಾಕುವುದು ಅಥವಾ ಸಹಾಯ ಮಾಡುವುದು. ನೀವು ಈ ವಿಡಿಯೋ ನೋಡಿದ ತಕ್ಷಣವೇ ಆ ಬದಲಾವಣೆ ಪ್ರಾರಂಭವಾಗುತ್ತದೆ. ನಿಮ್ಮ ಜೀವನವು ಬೆಳಕಿನಿಂದ ತುಂಬಲಿ, ಶಾಂತಿಯಿಂದ ತುಂಬಲಿ, ವಿಜಯದಿಂದ ತುಂಬಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇನೆ. ನೀವು ಧೈರ್ಯವಾಗಿ ಮುಂದಕ್ಕೆ ಹೋಗಿ. ಈ ಬದಲಾವಣೆಗಳು ನಿಮಗೆ ಶುಭವನ್ನು ತರಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ನಿಮಗೆ ಇನ್ನು ಯಾವ ರಾಶಿಯ ಬಗ್ಗೆ ಮಾಹಿತಿ ಬೇಕೋ ಕಮೆಂಟ್ ಮಾಡಿ. ಇಂದಿನ ದಿನ ನಿಮಗೆ ಶುಭವಾಗಲಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.